ಅಲ್ಲೇ ನಿಂತ್ಕೋ. ಯಾವ ಮುಖ ಇಟ್ಕೊಂಡ್ ಮನೆ ಒಳಗಡೆ ಬರ್ತಿದ್ಯಾ? ಸರ್ಸು, ನಮ್ಮನೆಗ್ ನಾನ್ ಬರೋದಕ್ಕೆ ಯಾರ್ ಪರ್ಮಿಷನ್ ತಗೋಬೇಕು? ನಿಂತ್ಕೋ. ಒಂದ್ ಹೆಜ್ಜೆ ಮನೆ ಒಳಗಡೆ ಕಾಲಿಟ್ರೋ ನಾನ್ ಸುಮ್ನೆ ಇರಲ್ಲ. ಯಾವ ಕ್ಷಣದಲ್ಲಿ ನೀನ್ ಅವಳ ಕುತ್ತಿಗೆಗೆ ತಾಳಿ ಕಟ್ತೀಯೋ ಆಗ್ಲೇ ಈ ತಾಯಿ ಮಗನ ಸಂಬಂಧ ಮುಗ್ದೋಯ್ತು. ತಗೋ, ನಿನ್ ಗಾಡಿ ಕೀನೂ ಇದೆ. ನೀನ್ ಬರ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಿನ್ ಬಟ್ಟೆನೆಲ್ಲ ತೆಗ್ದಿಟ್ಟಿದ್ದೀನಿ. ತಗೊಂಡು ಇಲ್ಲಿಂದ ಹೊರಟ್ಬಿಡು. ಇಲ್ಲಿಂದ ಹೋಗ್ತಾ ಇರಷ್ಟೇ. ಓ, ಈಗ ಅರ್ಥ ಆಯ್ತು ನನ್ಗೆ. ಇದೆಲ್ಲ ನಿಂದೆ ಅಲ್ವಾ ಕಿತಾಪತಿ? ನಿಂದೆ ತಾನೇ ಕಿತಾಪತಿ? ಇಷ್ಟು ದಿನ ನಿನ್ಗೇನೇನೋ ಹೇಳಿ ತಲೆ ಕೆಡ್ಸಿದ್ಲಲ್ಲ, ಇವತ್ತು ನಾನ್ ಬಂದಿದ ತಕ್ಷಣ ಮನೆ ಬಿಟ್ಟು ಆಚೆ ಕಳ್ಸು ಅಂತ ಹೇಳ್ಕೊಟ್ಟಿದ್ದಾಳ ಹೇಳು. ಧ್ರುವ, ಏನೇನೋ ಮಾತಾಡಬೇಡ. ನಾವು ನನ್ನ ಮಗಳಿಗೆ ಆ ಥರ ಹೇಳ್ಕೊಟ್ಟಿಲ್ಲ. ಇದು ನಿನ್ನ ಮನೆ. ಇರಬೇಕು ಇರಬಾರ್ದು ಅಂತ ಹೇಳೋದಕ್ಕೆ ಅವಳೇ ಯಾರು? ನೋಡು, ನಾವೇ ಒಂದು ನಿಮಿಷನೂ ಇರ್ತಾ ಇಲ್ಲ, ನಾವೇ ಹೊರಡ್ತಾ ಇದ್ದೀವಿ. ಧ್ರುವ, ತುಳಸಿ ಮೇಲೆ ಇಲ್ಲದ ಸಲದ ಆರೋಪನ ಇನ್ಮೇಲೆ ಹೊರಸಕ್ ಹೋಗ್ಬೇಡ. ಆಯ್ತು ಮಾವ, ನೀವ್ ಹೇಳ್ದಾಗೆ ಆಗ್ಲಿ. ನೀವಿವಾಗ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಲ್ವಾ? ನಿಮ್ ಮಗಳ್ನು ನಿಮ್ ಜೊತೆನೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗಿ. ಇವಳು ಯಾವಾಗ ನಮ್ಮ ಮನೆಗೆ ಕಾಲಿಟ್ಲೋ ಅವತ್ತಿಂದ ನಮ್ಮ ಮನೆಯವ್ರಿಗೆಲ್ರದ್ದು ನೆಮ್ಮದಿನೇ ಹಾಳಾಗೋಯ್ತು. ಇಲ್ಲಿಂದ ಕರ್ಕೊಂಡು ಹೋಗಿ. ಅವಳನ್ನ ಮನೆಯಿಂದ ಆಚೆ ಹೋಗಂತ ಹೇಳೋದಕ್ಕೆ ನಿನ್ಗೆ ಯಾವ ಅಧಿಕಾರ ಇದೆಯೋ? ಏನಂದೆ? ತುಳಸಿ ಈ ಮನೆ ಕಾಲಿಟ್ ಗಳಿಗೆಯಿಂದ ಈ ಮನೆ ನೆಮ್ಮದಿ ಹಾಳಾಯ್ತಾ? ಇಲ್ಲ ಕಣೋ, ನಮ್ಗಿಷ್ಟ ಇಲ್ದೇ ಇದ್ರು ನೀನ್ ಇಷ್ಟಪಟ್ಟವಳಿಗೆ ತಾಳಿ ಕಟ್ತಿಯಲ್ಲ, ಆ ಕ್ಷಣನೇ ಈ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಅಮ್ಮ ತಾಯಿ, ಆಯ್ತು, ಇವಳೇ ತುಂಬಾ ಒಳ್ಳೆಯವಳು. ಇವಾಗ ಹೊರಗಡೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿರಲ್ಲ. ಯಾರಾದ್ರೂ ಅಕ್ಕಪಕ್ಕದವ್ರು ನೋಡಿದ್ರೆ ನಮ್ಮನೆ ಮರ್ಯಾದೆನೆ ಹಾಳಾಗೋದು. ಒಳಗ್ ಬಂದ್ ಮಾತಾಡಿ, ಬನ್ನಿ. ಓಹೋ, ಈಗ ಅಕ್ಕಪಕ್ಕದವ್ರು ಏನಂತಾರೆ ಅಂತ ಯೋಚನೆ ಮಾಡೋ ನೀನು. ಒಂದ್ ಬಸ್ರಿ ಹೆಣ್ಣಿಗೆ ತಾಳಿ ಕಟ್ಬೇಕಾದ್ರೆ ಅಕ್ಕಪಕ್ಕದವ್ರು ಏನಂತಾರೆ ಅಂತ ಯೋಚನೆ ಮಾಡ್ಲಿಲ್ವೇನೋ? ಮೈನನ್ ಬಗ್ಗೆ ಆ ತರ ತಪ್ಪಾಗಿ ಮಾತಾಡ್ಬೇಡ. ನಾನೇನು ತಪ್ಪಾಗಿ ಮಾತಾಡ್ತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನಿನ್ಗಷ್ಟೊಂದ್ ರೋಷ ಇದ್ರೆ ಒಂದ್ ಕ್ಷಣನೂ ಇಲ್ಲಿರ್ಬೇಡ, ಹೊರಟೋಗು. ನಾನ್ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾಕೆ ಹೋಗ್ಬೇಕು ಅಂದ್ರೆ, ಇದು ನನ್ ಗಂಡ ಕಟ್ಸಿರೋ ಮನೆ. ಈ ಮನೆ ಕಟ್ಟೋಕೆ ಸಹಾಯ ಮಾಡಿರೋದು ನಮ್ಮ ಅಣ್ಣ. ಅದಕ್ಕೆ ಅವ್ರ ಮಗಳನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿಮ್ಮ ಅಪ್ಪನ್ಗ ಆಸೆ ಇತ್ತು. ಯಾವ ಕ್ಷಣದಲ್ಲಿ ನೀನು ನಮ್ಮ ಆಸೆಗೆಲ್ಲ ತಣ್ಣೀರ್ ಏರ್ಸ್ತೀಯೋ ಆ ನಿಮಿಷದಿಂದಲೇ ಈ ಮನೇಲಿರೋ ಅಧಿಕಾರನ ನೀನ್ ಕಳ್ಕೊಂಡಿದ್ಯಾ. ನೋಡು, ನನಗ್ ಮತ್ತೆ ಮತ್ತೆ ಹೇಳೋಕ್ ಇಷ್ಟ ಇಲ್ಲ. ಈ ಮನೇಲಿರೋಕ್ ನಿನ್ ಯಾವ ಅಧಿಕಾರನೂ ಇಲ್ಲ. ಇಲ್ಲಿಂದ ಹೊರಟೋಗು ಅಷ್ಟೇ.